ಯಾಕೆ ನಮ್ಗೆ ಅಟ್ಯಾಕ್ ಆಗಿ ಹೆಚ್ಚಂದ್ರೆ ಯಾರಾದರೂ ಸಹಿತ ಅದನ್ನ ದೂರ ಸಹಿತ ಇರ್ತಾರೆ. ಆ ನೆಲೆಯಲ್ಲಿ SIT ಜವಾಬ್ದಾರಿ ಭಾಳದ ಇವತ್ತು ಎಟ್ ಎನಿ ಕಾಸ್ಟ್ ಅದು ನಡೆದ ಅವ್ರಿಗೂ ಅನಿಸೋದೇ ಇವತ್ತು. ಹೌದು ನಾವು ಸುಳ್ಳು ಹೇಳ್ತಾ ಇದ್ದೀವಿ, ಅವರು ಅದಕ್ಕೆ ಅದು ಎಕ್ಸಾಮ್ ಮುಗಿದೈತಿ ಅಂತ ಹೇಳಿಲ್ಲ, ಚಾರ್ಜ್ ಶೀಟ್ ಮುಗಿತು ಇದು ಅಂತಿಮ ವರದಿ ಅಂತ ಹೇಳಿಲ್ಲ, ಇನ್ನೂ ವರದಿ ಐತಿ ಕೊಡ್ತಾ ಇದ್ದೀವಿ, ಇದು ಅಂತಿಮ ಅಲ್ಲ ಅಂತ ಹೇಳಿದ್ರು. ಇದರಲ್ಲಿ ಏನಾದ್ರೆ ಅವ್ರಿಗೂ ಭಯ ಅದ, ನಾಳೆ ಹೆಚ್ಚು ಕಡಿಮೆ ನಮ್ಮ ಹೆಸರು ಕೇಳೋದು ಬೇಡಪ್ಪ, ಇತಿಹಾಸ ಉಳಿದು ಬೇಡ ಅಂತೇಳಿ. ಮತ್ತು ಇತಿಹಾಸ ಉಳಿಯುವಂಥ ಘಟನೆಗಳೇ ಇದು. ಯಾಕಂತಂದ್ರೆ ಇಷ್ಟು ಸುದೀರ್ಘವಾಗಿ 2-3 ದಶಕಗಳಿಂದ ಇದು ನಡೀತಾ ಅಂದಾಗ ಸಹಜವಾಗಿ ಇವತ್ತು ಎಲ್ಲ ಇಡೀ ರಾಜ್ಯದೆಲ್ಲ ಜನರಿಗೆ, ದೇಶದೆಲ್ಲ ಜನರಿಗೆ ಈಗ ವೀರೇಂದ್ರ ಹೆಗಡೆ ಅಂದ್ರೆ ಏನಪ್ಪ, ಧರ್ಮದಂದ್ರೆ ವ್ಯಾಪಾರ ಮಾಡುವಂಥವ್ರು ಅಂತ ಅನಿಸ್ಲಿಕ್ಕತ್ತದ, ಬಹಳ ಬರ್ಲಿಕ್ಕತ್ತದ ರೀ. ಯಾಕಂದ್ರೆ ಸ್ವತಃ ಮಂಜುನಾಥ ದೇವಾಲಯ ಇರುವಂಥ ಸ್ಥಳ ನಮ್ಮ ಹೆಗ್ಡೆ ಅವ್ರ ಮಂತಂದ್ರೆ ಹೆಸರಲ್ಲಿಲ್ಲ. ಹೀಗಾಗಿ ಇಲ್ಲೆಲ್ಲ ಏನಪ್ಪ ಅಂತಂದ್ರೆ SIT ಇವೆಲ್ಲ ಅನೇಕ ಪ್ರಶ್ನೆಗಳಿದ್ದಾವೆ. ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸ ಈಗ ಏನಪ್ಪ ಅಂದರೆ SIT ಹೆಗಲ ಮೇಲದ. ಆ ದಿಶೆಯಲ್ಲೇ SIT ಸರಿಯಾದ ಹೆಜ್ಜೆ ಇಲ್ಲಿ ಮುಂದುವರೆದ. ಅಪರಾಧಿಗಳು ಯಾರು, ಕೊಂದವರು ಯಾರು, ಈ ಘಟನೆ ಕಾರಣರು ಯಾರು ಅನ್ನೋದನ್ನು ಜಗಕ್ಕೆ ತೋರಿಸೋದ ಸಮಯ ಈಗ ಬಂದ. ಮತ್ತು ಇದು ಒಳ್ಳೆಯ ಅಪಾರ್ಚುನಿಟಿ ಅಲ್ಲಿ ವರ್ಕ್ ಮಾಡೋರಿಗೆ. ಯಾಕಂದ್ರೆ ಇತಿಹಾಸ ಉಳಿಯುವಂಥ ಕೆಲಸದು. ಸಪೋಸ್ ಏನಾದರೂ ಹೆಗ್ಗಡೆ ಅವರಿದ್ದರೆ ಮುಗಿದು ಹೋಗ್ಬಿಡ್ತು, ಅದು ಮತ್ತೆ ಯಾರು ಇದ್ದರೆ ಮುಗಿದು ಹೋಗ್ಬಿಡ್ತು. ಒಟ್ಟಾರೆ ಏನೋ ಆಗಲಿ SIT ಜವಾಬ್ದಾರಿ ಏನಪ್ಪ ಅಂದ್ರೆ ತನಿಖೆ ಮಾಡಲೇಬೇಕು, ಬೇರೆ ಹಾದಿಲ್ಲ. ತಪ್ಪು ವರದಿ ಕೊಟ್ಟರೆ ನಿಶ್ಚಿತವಾಗಿ ಜನ ಅದನ್ನು ಮತ್ತೆ ಪ್ರಶ್ನೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ದ. ಅದನ್ನು ವಿರೋಧಿಸಲೂಬಹುದು ಅಂತ ಹೇಳ್ದ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋರು S60 ನ್ಯೂಸ್ ಅರ್ಥತೆ ಸತ್ಯದ ಕೈಗರಡಿ.